ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಸನಾತನ ಹಿಂದುತ್ವದ ಬಗ್ಗೆ ಉದಯನಿಧಿ ತಮ್ಮ ಪ್ರತಿಭೆ ತೋರಿಸಲು ಹೊರಟಿದ್ದಾರೆ. ತಮ್ಮ ಮನೆಯ ಅಡಿಗೆ ಮನೆಯಿಂದ ಇದು ಪ್ರಾರಂಭಗೊಳ್ಳಲಿ. ಅವರ ಅಡಿಗೆ ಮನೆಯಲ್ಲೇ ಅವರ ಮಾತು ನಡೆಯೋದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಅವರ ತಾಯಿ ಕೊಲ್ಲೂರಿಗೆ ಬಂದು ಪೂಜೆ ಮಾಡಿಸಿಕೊಂಡು ಹೋಗಿದ್ದಾರೆ. ಸನಾತನ ಧರ್ಮವನ್ನ ಅಂತ್ಯ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವ್ರ ಮಗ ಪ್ರತಿಭೆಯನ್ನು ತೋರ್ಸಕ್ಕೆ ಹೊರಟಿದ್ದಾರೆ. ಸನಾತನ ಹಿಂದೂ ಧರ್ಮವನ್ನ ನಾಶ ಮಾಡ್ತೇವೆ ಅಂತ. ಅವ್ರ ಮನೆ ಅಡುಗೆ ಮನೆಯಿಂದ ಆರಂಭ ಮಾಡಲಿ. ಅವ್ರ ಮನೆ ಅಡುಗೆ ಮನೆಯಲ್ಲಿ ಅವ್ನ ಮಾತು ನಡೆಯಲ್ಲ. ಸ್ವಂತ ಅವ್ರ ತಾಯಿ ದುರ್ಗಾ ಸ್ಟಾಲಿನ್ ಅವರು ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಕೊಲ್ಲೂರು ಮೂಕಾಂಬಿಕೆ ಅಂತ ಬಂದು ಪೂಜೆ ಮಾಡ್ತಾರೆ. ಹಾಗಾಗಿ ಅವ್ರ ಮನೆಯಲ್ಲೇ ನಡೆಯಲ್ಲ. ಹಿಂದೂ ಧರ್ಮವನ್ನ, ಸನಾತನ ಹಿಂದೂ ಧರ್ಮವನ್ನ ನಾವು ನಾಶ ಮಾಡ್ತೀವಿ ಅಂತ ಮಾಡೋದಂಥ ಪ್ರಯತ್ನ. ಇನ್ನು ಇಡೀ ದೇಶದಲ್ಲಿ, ಇಡೀ ಸಮಾಜದಲ್ಲಿ ಹಿಂದೂ ಧರ್ಮವನ್ನ, ಸನಾತನ ಧರ್ಮವನ್ನು ನಾಶ ಮಾಡೋದಕ್ಕೆ ಯಾವ ಕಾರಣಕ್ಕೂ ಇವ್ರ ಕೈಲಾಗಲ್ಲ. ಏಕೆಂತಂದರೆ ಇದು ಈ ಸನಾತನ ಹಿಂದೂ ಧರ್ಮಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಯಾವಾಗ ಶುರು ಮಾಡಿ ಆಯಿತು ಈ ಸನಾತನ ಹಿಂದೂ ಧರ್ಮ ಅಂತ, ಸನಾತನ ಅಂತಲೇ ಅದಕ್ಕೋಸ್ಕರ ಕರೀತಾ ಇರೋದು. ಹಾಗಾಗಿ ಇದನ್ನು ನಾಶ ಮಾಡ್ತೀನಿ ಅಂತ ಹೇಳಿದ್ರು ಒಬ್ಬ ಮೂರ್ಖ ಹೇಳ್ಬೇಕಷ್ಟೇ ಈ ಮಾತು. ಈ ಮೂರ್ಖನ ಮಾತಿಗೆ ಏನೂ ಕೂಡ ಬೆಲೆ ಇಲ್ಲ. ಯಾಕಂದರೆ ಈ ಸನಾತನ ಹಿಂದೂ ಧರ್ಮದನ್ನ ನಾಶ ಮಾಡ್ತೀವಿ ಅಂತೇಳಿ ಅನೇಕರು ಪ್ರಯತ್ನ ಮಾಡಿದ್ರು. 800 ವರ್ಷಕ್ಕೂ ಹೆಚ್ಚಿಗೆ ವರ್ಷಗಳಿಂದ ಮೊಹಮ್ಮದ್ ಗಜ್ನಿ, ಗೋರಿ, ಬಾಬರ್, ಔರಂಗಜೇಬ್ ಈ ರೀತಿ ಹಿಂದೂ ಧರ್ಮವನ್ನ ನಾಶ ಮಾಡ್ತೀವಿ ಅಂತ ಅನೇಕರು ಬಂದು ಇಲ್ಲಿ ಮಣ್ಣು ತಿಂದೋದ್ರು. ಎಲ್ರು ಹಿಂದೂ ಧರ್ಮವನ್ನ, ಸನಾತನ ಧರ್ಮವನ್ನ ನಾಶ ಮಾಡಕ್ಕೆ ಅವ್ರ ಕೈಯಲ್ಲಿ ಯಾರ ಕೈಯಲ್ಲೂ ಕೂಡ ಆಗಲಿಲ್ಲ. ಈಗ ನಾವು ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡ್ತೀವಿ ಅಂತ ಭಾವನೆ ಇಟ್ಕೊಂಡು ಹೊರಟಂತ DMK ಪಕ್ಷವೇ ನಿರ್ನಾಮ ಆಗೋಯ್ತು. ಸರ್ಕಾರವೇ ಕುಸಿದು ಬಿದ್ದೋಯ್ತು. ಮುಖ್ಯಮಂತ್ರಿನೇ ಅಧಿಕಾರವನ್ನು ಕಳ್ಕೊಂಡ್ರು. ಅಂಥವ್ರು ಮತ್ತೆ ಈಗ ತಾವು ಜೀವಂತವಾಗಿ ಬದುಕಿದೀವಿ ಅನ್ನೋ ತೋರಿಸೋದಕ್ಕೋಸ್ಕರ ವಿರೋಧ ಪಕ್ಷದ ನಾಯಕನ ರೂಪದಲ್ಲಿ ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡ್ತೇನೆ ಅನ್ನೋ ಮಾತನ್ನ ಕೇವಲ ಕ್ಷುಲ್ಲಕ ರಾಜಕೀಯಕ್ಕೋಸ್ಕರ ಆತ ಬಳಸ್ಕೊಂಡಿರೋದು ತೀರಾ ಹಾಸ್ಯಾಸ್ಪದ. ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದಂಥವ್ರು ಮೂರ್ಖರಾಗ್ತಾರೆ ವಿನಃ ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಭಾರತ ವಿಭಜನೆ ಆಯಿತು. ಪಾಕಿಸ್ತಾನ, ಬಾಂಗ್ಲಾ, ಅದೇ ಮುಸಲ್ಮಾನರು ಎರಡು ಕಡೆ ಅವರವರೇ ಬಡ್ದಾಡ್ ಸಾಯ್ತಾ ಇದ್ದಾರೆ. ಯಾವ ಹಿಂದೂಗಳು ಅವ್ರ ಸುದ್ದಿ ಹೋಗೋ ಅವಶ್ಯಕತೆ ಇಲ್ಲ. ಅವರವರೇ ಬಡ್ದಾಡ್ತಿದ್ದಾರೆ, ಅವರವರೇ ಸಾಯ್ತಾ ಇದ್ದಾರೆ. ಯಾವ್ರ ಮೇಲೆ ಅವ್ರು ಬಾಂಬ್ ಹಾಕ್ತಾ ಇದ್ದಾರೆ. ಪ್ರಪಂಚದ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಬಡ್ದಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇವತ್ತು ಭಾರತ ಮಾತ್ರ ಅವರಿಗೆ ಸೇಫೆಸ್ಟ್ ಪ್ಲೇಸ್. ಹಿಂದೂಸ್ತಾನ ಮಾತ್ರ, ಇನ್ನೆಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿ ಏನು ಹೇಳಿಕೆ ಕೊಟ್ಕೊಂಡು ತಮ್ಮ ಪೌರುಷವನ್ನು ತೋರಿಸ್ಕೊಂಡು ಪೂರ್ವಾಗ್ರಹ ಪೀಡಿತರ ಪ್ರಯತ್ನ ಮಾಡ್ತಿದ್ದಾರೆ. ಆ ಉದಯನಿಧಿ ಸ್ಟಾಲಿನ್ ಅವರು ತಕ್ಷಣ ಈ ದೇಶದ ಜನರ ಕ್ಷಮೆ ಕೇಳಬೇಕು. ಇನ್ನೆಂದೂ ಕೂಡ ನಾನು ಸನಾತನ ಹಿಂದೂ ಧರ್ಮದ ಬಗ್ಗೆ ಮಾತಾಡೋಂಥ ಮುಟ್ಟಾಳ್ತನ ಮಾಡಲ್ಲ. ಹಿಂದೂ ಧರ್ಮವನ್ನ, ಸನಾತನ ಧರ್ಮವನ್ನ ಒಂದು ರೀತಿಯ ಗೌರವದಿಂದ ಕಾಣಬೇಕು ಅನ್ನೋಂಥ ಅಂಶವನ್ನು ಅವ್ರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ.